ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಾವು ಇವತ್ತು ನೋಡ್ರಿ ಇಲ್ಲಿ ಒಂದು ಸ್ವಲ್ಪನೇ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಒಂದು ಹೊತ್ತು ಈ ಟೈಮಿಗೆ ಒಂದು 4 ಜನಕ್ಕಾಗಷ್ಟು ಇದು ನೋಡ್ರಿ ಅಂದರೆ ಕಡಲೆ ಹಿಟ್ಟನ್ನು ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೇನೆ. ಇವತ್ತು ನಾನು ಹೊಸದೊಂದು ಪಲ್ಯವನ್ನು ರೊಟ್ಟಿ ಜೊತೆಗೆ, ಅನ್ನ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ. ನಾವು ಹೊರಗಡೆ ಊರಿಗೆ ಹೋಗಬೇಕಾದ್ರೇ ಇಂಥದ್ದೊಂದು ಮಾಡ್ಕೊಂಡು ಇಟ್ಕೊಂಡು ಹೋದರೆ ನೋಡ್ರಿ ನಮಗೆ ಮಧ್ಯಕ್ಕೆ ಎಲ್ಲದನ್ನು ಊಟಕ್ಕೆ ಸರಿ ಆಗುತ್ತೆ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಾವೀಗ ಇದನ್ನು ಪಲ್ಯವನ್ನು ಮಾಡೋಣ. ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಈಗ ಸ್ವಲ್ಪನೇ ನಮ್ಮದು ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಸಾಸಿವೆ ನಮ್ಮದು ಸಿಡಿತಾ ಇದ್ದ ಹಾಗೆ ನೋಡಿರಿ 1 ಸ್ಪೂನು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ನಾವು ಇದನ್ನು ಚೆನ್ನಾಗಿ ಇದರೊಳಗೆ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಒಳ್ಳೆ ಫ್ಲೇವರ್ ಬರೋ ತನಕ. ಇವಾಗ ನಮ್ಮದು ಇದು ಕಲರ್ ಚೇಂಜ್ ಆಗಿದೆ ರೀ. ನಮಗೆ ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿರಿ. ಇದಕ್ಕೆ ನಾನೊಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಒಟ್ಟಿಗೆ ನೋಡಿರಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಆಯಿಲು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ, ಅಂದರೆ ಇದು ಪಲ್ಯಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿರಿ ನಮ್ಮದು ಸ್ವಲ್ಪನೇ ಹಾಫ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿರಿ ಇದಕ್ಕೆ ನಾನು ಒಂದು 10 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು 1/2 ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ 1 ನಿಮಿಷ 1.5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಇದರೊಟ್ಟಿಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನಮ್ಮದು ಆಯಿಲು ಸ್ವಲ್ಪ ಚೆನ್ನಾಗಿ ನಾವು ಹಾಕ್ಕೊಂಡಿದ್ದೇವೆ ನೋಡಿರಿ. ಇದು ಮೊದಲಿಗೆ ಒಂದು 2 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು ರೀ. ಇವಾಗ ಇದನ್ನು ಸಹ ನಾವು ಫ್ರೈ ಮಾಡ್ಕೊಂಡಿದ್ದೇವೆ. ಇವಾಗ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿರಿ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾವು ಇಟ್ಕೊಂಡಿದ್ದೆ ನೋಡಿರಿ ಕಡಲೆ ಹಿಟ್ಟು. ಸ್ವಲ್ಪ ಇದು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನೋಡಿರಿ ಇದನ್ನು ಇದರೊಳಗೇ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀರದು ಏನು ಹಾಕ್ಲಿಕ್ಕೆ ಹೋಗ್ಬಾರ್ದ್ರಿ. ಇದನ್ನು ಇದೇ ಥರನೇ. ಅದಕ್ಕೆ ನಾವು ಸ್ವಲ್ಪ ಸ್ಟಾರ್ಟಿಂಗು ಆಯಿಲು ಚೆನ್ನಾಗಿ ಹಾಕ್ಕೊಂಡ್ರೆ ನೋಡಿರಿ ಇದನ್ನು ನಮಗೆ ಫ್ರೈ ಮಾಡೋಕ್ಕೆ ಸುಲಭವಾಗ್ತದೆ. ಸ್ವಲ್ಪ ಫ್ಲೇಮ್ನು ಕಡಿಮೆನೇ ಇಟ್ಕೊಂಡಿರ್ಬೇಕು ರೀ. ಇದನ್ನು ಇದರೊಳಗೇ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಏನಿಲ್ಲಂದರೆ ಒಂದು 2 ನಿಮಿಷಗಳ ಕಾಲ ನಾವು ಇದೇ ಥರನೇ ಸ್ಲೋನ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿರಿ ನಾವು ನಮ್ಮದು ಕಡಲೆ ಹಿಟ್ಟು ಹಸಿ ವಾಸನೆ ಹೋಗೋ ತನಕ ಹುರಿದಿದ್ದೇವೆ ರೀ. ಯಾಕಂದರೆ ನಾವು ಈರುಳ್ಳಿ ಹಾಫ್ ಫ್ರೈ ಮಾಡ್ಕೊಂಡ್ರೆ ಇದರೊಳಗೆ ನೀರು ಬಿಟ್ಕೊಂಡಂಗೆ ನೀರಿನ ಅಂಶ ಇರುತ್ತೆ ರೀ. ಅದೇ ಒಂದು ನೀರಿನ ಅಂಶದಾಗೆ ನಾವು ಇದನ್ನು ಚೆನ್ನಾಗಿ ಈ ಥರನೇ ಸ್ವಲ್ಪ ನಮಗೆ ಒಳ್ಳೆ ಪರಿಮಳ ಬರುತ್ತೆ. ನಾವು ಇದು ಕಡಲೆ ಹಿಟ್ಟು ಹುರಿದಾಗ ಯಾವ ಥರ ಬರುತ್ತೆ ನೋಡಿರಿ ಆಯಿಲಲ್ಲಿ ಅದೇ ಥರನೇ ಫ್ಲೇವರ್ ಬರುತ್ತೆ. ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡಬೇಕು. ನಾನು ಸ್ವಲ್ಪನೇ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಸ್ವಲ್ಪನೇ ನೀರು ಅಂದರೆ ಒಂದು 4 ಟೇಬಲ್ ಸ್ಪೂನಿಂದ 5 ಟೇಬಲ್ ಸ್ಪೂನು ನೀರನ್ನು ಹಾಕ್ಕೊಂಡಿದ್ದೇನೆ ರೀ. ಹುಳಿಯನ್ನು 1-2 ಎಲೆ ಹುಣಸೆ ಹಣ್ಣಿನ ಎಲೆಯನ್ನು ಇದನ್ನು ಈ ಥರನೇ ರಸವನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ಇವಾಗ ನೋಡಿರಿ ಇದ್ರ ಮೇಲೇ ಸ್ವಲ್ಪನೇ ನಾವು ಈ ಥರನೇ ಅಂದರೆ ಇದು ಜಾಸ್ತಿ ಚಿಮ್ಕಿಸಿದ್ರೆ ಪಲ್ಯ ಥರ ಆಗುತ್ತೆ. ಇದು ಡ್ರೈನೇ ಇರಬೇಕು ರೀ. ಈ ಥರ ನಾವು ಸ್ವಲ್ಪನೇ ಚಿಮ್ಕಿಸಿದ್ರೆ ಸಾಕು. ಇವಾಗ ನೋಡಿರಿ ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿಯನ್ನು ಸ್ವಲ್ಪನೇ ತರಿಯಾಗಿಯೇ ಕುಟ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರೀ. ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ರೀ. ಇವಾಗ ನಮ್ಮದು ಇದು ಕರೆಕ್ಟಾಗಿ ಸರಿಯಾಗಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಅನ್ನ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ. ನೋಡ್ಬೋದು ಇದು 1 ವಾರ ಇಟ್ಟರೂ ಹಾಳಾಗೋದಿಲ್ಲ ರೀ. ತುಂಬ ಒಂದು ಟೇಸ್ಟ್ ಆಗಿರುತ್ತೆ. ಈ ಥರನೇ ನೋಡಿರಿ ಈ ಥರ ನೀವು ಅನ್ನ ಜೊತೆಗೆ ಈ ಥರ ಕಲಿಸ್ಕೊಂಡು ತಿಂದರೆ ನೋಡಿರಿ ಏನೂ ಬೇಡಾದ್ರೂ ಇದು ಒಂದು ಚಟ್ನಿ ಈ ಥರನೇ ನೀವು ಕಡಲೆ ಹಿಟ್ಟಿನಲ್ಲಿ ಮಾಡ್ಕೊಂಡ್ರೆ ನೋಡಿರಿ ಇದು ತುಂಬ ಒಂದು ಟೇಸ್ಟ್ ಆಗಿರುತ್ತೆ. ನೋಡ್ಬೋದು ಈ ಥರ ಅನ್ನಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಂದರೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.